ನಮಸ್ಕಾರ. ವಾಗರ್ತ ಇವ ಸಂಪ್ರತೋ ವಾಗರ್ತಃ ಪತಿಪತೆಯ ಜಗತಃ ಪಿತರ ಒಂದೇ ಪಾರ್ವತಿ ಪರಮೇಶ್ವರು. ಗುರುಜಿ, ತುಳಸಿ ಪೂಜೆ ಸಾಮಾನ್ಯವಾಗಿ ನಮ್ಮ ಹೆಣ್ಣು ಮಕ್ಕಳೆಲ್ಲ ಕೂಡ ದೇವರ ಪೂಜೆಯ ಜೊತೆಗೆ ತುಳಸಿ ಪೂಜೆನೂ ಕೂಡ ಮಾಡ್ತಾರೆ. ಬೆಳಗಿನ ಜಾವ ಹಾಗೆ ಸಂಜೆಯ ಸಂದರ್ಭದಲ್ಲಿ ತುಳಸಿ ಪೂಜೆ ಯಾವ ಟೈಮ್ನಲ್ಲಿ ಮಾಡಿದ್ರೆ ಒಳಿತಾಗತ್ತೆ, ಹಾಗೆ ತುಳಸಿ ಗಿಡದ ಹತ್ರ ದೀಪವನ್ನು ಹಚ್ಚುವ ಮಹತ್ವದ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡಿ. ಗುರುಭ್ಯೋ ನಮಃ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ, ಹಿಂದೂ ಪುರಾಣಗಳ ಪ್ರಕಾರ ಇರುವಂತಹ ಪೂಜೆ ಪುನಸ್ಕಾರಗಳಿಗೆ ವಿಶೇಷವಾದ ಸ್ಥಾನಮಾನ, ಗಿಡಮೂಲಿಕೆಗಳ ಔಷಧಿಗಳಿಗೂ ಸಂಬಂಧಪಟ್ಟಂತೆ ಎಲ್ಲ ತರಹ ಮನೆ ಕುಟುಂಬದಲ್ಲಿ ಇರುವಂತಹ ಎಲ್ಲ ತರಹ ಸಮಸ್ಯೆಗಳನ್ನು ಹೋಗಲಾಡಿಸುವಂತಹ ಏಕೈಕ ಒಂದು ಪ್ರಾಮುಖ್ಯತೆ ಕೊಡುವಂತಹ ಒಂದು ಗಿಡ ಅಂತಂದರೆ ಅದು ತುಳಸಿ ಗಿಡ. ಈ ತುಳಸಿ ಗಿಡ ಹೇಗೆ ಬಂತು ಅನ್ನುವಂಥದ್ದು, ರಾಕ್ಷಸರು ಮತ್ತು ದೇವತೆಗಳು ಕ್ಷೀರ ಸಮುದ್ರ ಮತ್ತು ಸಮುದ್ರ ಮಂಥನ ಮಾಡುವಾಗ ಈ ಅಮೃತದಿಂದ ಬಂದಂತಹ ಒಂದು ಬಿಗಳಿಗೆ ಅನ್ನುವ ವಿಷಯದಲ್ಲಿ ಈ ತುಳಸಿ ಗಿಡ ಅನ್ನುವಂಥದ್ದು ಉದ್ಭವ ಆಗುತ್ತದೆ. ಈ ತುಳಸಿ ಗಿಡ ಸಾಕ್ಷಾತ್ ಶಿವನ ಮತ್ತು ವಿಷ್ಣುವಿನ ಅಂಶದಿಂದ ಬಂದಂತಹ ಅಮೃತದ ಬಿಂದು. ಈ ಅಮೃತ ನಮಗೆ, ನಮ್ಮ ಇಡೀ ಮನುಕುಲಕ್ಕೆ ಒಂದು ದಾರಿದೀಪವಾಗಿ, ಒಂದು ಜೀವನಕ್ಕೆ ಉದ್ಧಾರಕ್ಕೋಸ್ಕರ, ಪ್ರತಿಯೊಂದು ಮನೆ ಉದ್ಧಾರಕ್ಕೋಸ್ಕರ ಮತ್ತು ಸಮಾಜದ ಲೋಕ ಕಲ್ಯಾಣಕ್ಕೋಸ್ಕರ ಈ ತುಳಸಿ ಗಿಡವನ್ನು ಆರಾಧನೆ ಅನ್ನುವಂಥದ್ದು ಮಾಡ್ತೀವಿ. ಈ ತುಳಸಿ ಗಿಡದಿಂದ ನಮ್ಮ ಮನೆ ಕುಟುಂಬಕ್ಕೆ ಹೇಗೆ ಸಮೃದ್ಧಿ ಆಗುತ್ತದೆ, ಯಾವ ಗಳಿಗೆನಲ್ಲಿ ಯಾವ ಟೈಮ್ನಲ್ಲಿ ಪೂಜೆ ಪುನಸ್ಕಾರಗಳನ್ನುವಂಥದ್ದು ಮಾಡಬೇಕು ಅಂತಂದರೆ ವಿಶೇಷವಾದ ಸ್ಥಾನಮಾನ. ಇದನ್ನು ತುಳಸಿ ಗಿಡವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ಗೋಧೂಳಿ ಮುಹೂರ್ತದಲ್ಲಿ ಕಡಾಖಂಡಿತವಾಗಿ ಈ ತುಳಸಿ ಪೂಜೆಯನ್ನು ಮಾಡಲೇಬೇಕಾದಂತಹ ಹಿಂದೂ ಸಂಪ್ರದಾಯಗಳ ಪದ್ಧತಿಗಳು. ಮತ್ತು ಈ ತುಳಸಿ ಗಿಡದ ಎಲೆಗಳನ್ನು ತೀರ್ಥದಲ್ಲಿ ಉಪಯೋಗಿಸ್ತೀವಿ. ಏನಕ್ಕೆ ಅಂತಂದರೆ, ಈ ತೀರ್ಥದಲ್ಲಿ ಉಪಯೋಗಿಸುವಂತಹ ಪ್ರಾಮುಖ್ಯತೆ ಏನಕ್ಕೆ ಕೊಡ್ತೀವಿ ಅಂತಂದರೆ, ಶಿವನ ಅಭಿಷೇಕ ಆದ ನಂತರ ವಿಷ್ಣುವಿನ ಅಂಶವನ್ನು ಪೂಜೆ ಸಂಪೂರ್ಣವಾಗಿ ಆದ ನಂತರ ಅಲ್ಲಿಂದ ಬಂದಂತಹ ಜಲವನ್ನು ತುಳಸಿಯ ಮುಖಾಂತರದಿಂದ ತೀರ್ಥ ರೂಪದಲ್ಲಿ ತೆಗೆದುಕೊಂಡಾಗ ನಮ್ಮಲ್ಲಿ ಇರುವಂತಹ ಎಲ್ಲವೂ ನಶ್ವರ ಸಂಪೂರ್ಣವಾಗಿ ಆಗುವಂತಹ ಯಾವುದೇ ಒಂದು ಕೆಡುಕು ಅನ್ನುವಂಥದ್ದು ಸಂಪೂರ್ಣವಾಗಿ ನಶ್ವರ ಆಗೋಗುತ್ತೆ. ಮತ್ತು ನಮ್ಮಲ್ಲಿ ಒಂದು ಹೊಸ ಜ್ಞಾನ ಅನ್ನುವಂಥದ್ದು ಹುಟ್ಕೊಳ್ಳುತ್ತೆ. ಮತ್ತು ನಮ್ಮಲ್ಲಿ ಇರುವಂತಹ ಯಾವುದೇ ಒಂದು ಲೋಪದೋಷಗಳನ್ನು ಕೂಡ ಆರೋಗ್ಯಕ್ಕೆ ಸಂಬಂಧಪಡುವಂತಹ, ಅನಾರೋಗ್ಯಕ್ಕೆ ಸಂಬಂಧಪಡುವಂತಹ ಯಾವುದೂ ಕೂಡ ನಮ್ಮಲ್ಲಿ ಇರುವಂತಹ ವೈರಾಣುಗಳನ್ನು ಸಂಪೂರ್ಣವಾಗಿ ನಾಶಪಡಿಸೋದಕ್ಕೆ ಶಕ್ತಿ ಅನ್ನುವಂಥದ್ದು ಈ ತುಳಸಿ ತೀರ್ಥದಲ್ಲಿ ಅನ್ನುವಂಥದ್ದು ಇದೆ. ಬದುಕಿರುವಾಗ ಹೇಗೆ ನಮಗೆ ಆರೋಗ್ಯದಲ್ಲಿ ಮತ್ತು ಜ್ಞಾನಕ್ಕೆ ಸಂಬಂಧಪಡುವಂತಹ ತುಳಸಿ ನೀರನ್ನು ತೆಗೆದುಕೊಳ್ತೀವೋ, ಹಾಗೆ ಕೊನೆಗಾಲದಲ್ಲೂ ಕೂಡ ಕೊನೆ ಉಸಿರು ಎಳೆಯುವಾಗ ಮೋಕ್ಷ ಪ್ರಾಪ್ತಿಗಾಗಿ, ಅಂದರೆ ವೈಕುಂಠ ಯಾತ್ರೆ, ಸ್ವರ್ಗ ಸುಖವನ್ನು ಅನುಭವಿಸೋದಕ್ಕೋಸ್ಕರ, ಸ್ವರ್ಗದ ಬಾಗಿಲನ್ನು ತೆರೆಯುವುದಕ್ಕೋಸ್ಕರ ತುಳಸಿ ನೀರನ್ನು ಕೂಡ ಉಪಯೋಗಿಸ್ತೇವೆ. ಮುಖ್ಯವಾಗಿ ಈ ಮನೆ ಕುಟುಂಬಕ್ಕೆ ಸಂಬಂಧಪಡುವಂತಹ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಈಗ ಹೇಳ್ದಾಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಮತ್ತು ಗೋಧೂಳಿ ಮುಹೂರ್ತದಲ್ಲಿ ವಿಶೇಷವಾಗಿ ಸ್ಥಾನಮಾನ ಅನ್ನುವಂಥದ್ದು ಪೂಜೆಗೆ, ತುಳಸಿ ಪೂಜೆಗೆ ಅನ್ನುವಂಥದ್ದು ಕೊಡ್ತೀವಿ. ಈ ತುಳಸಿ ಪೂಜೆಯಿಂದ ಮನೆಗೆ ಮತ್ತು ಯಾರು ಮಾಡ್ತಾರೋ ಅವರಿಗೆ ಹೇಗೆ ವೃದ್ಧಿ ಆಗುತ್ತದೆ, ಹೇಗೆ ಕನೆಕ್ಟ್ ಆಗುತ್ತದೆ ಅಂತಂದರೆ, ಮನೆ ಅಂಗಳದಲ್ಲಿ ಇರುವಂತಹ ತುಳಸಿ ಗಿಡದಿಂದ ಪೂಜೆ ಮಾಡಿದಾಗ ಮನೆ ಒಳಗಡೆ ಮತ್ತು ಮನೆಗೆ ಸಂಬಂಧಪಟ್ಟಂತಹ ವಾಸ್ತು ಲೋಪದೋಷ ಮತ್ತು ಯಾರು ಪೂಜೆ ಮಾಡ್ತಾ ಇದ್ದಾರೋ, ಯಾರು ಸುಮಂಗಲಿ ಪೂಜೆ ಮಾಡ್ತಾ ಇದ್ದಾರೋ ಆ ಹೆಣ್ಮಗಳಿಗೂ ಮತ್ತು ಮನೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸದಸ್ಯರಿಗೂ ಕೂಡ ಒಂದು ಲಕ್ಷ್ಮೀ ಕಟಾಕ್ಷ, ಆರೋಗ್ಯಕ್ಕೆ ಸಂಬಂಧಪಡುವಂಥದ್ದು ಮತ್ತು ಹಣಕಾಸಿಗೆ ಸಂಬಂಧಪಡುವಂತಹ ಎಲ್ಲ ವಿಷಯಗಳನ್ನು ಕೂಡ ನಮಗೆ ತುಳಸಿ ಪೂಜೆಯಿಂದ ನಮಗೆ ಲಭಿಸುತ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30,
ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.